ನಾನು ನಿನ್ನೆ ಹೇಳಿದ್ದೇನೆ ಒಂದು ಮಾತು, ಗಿರಿವೆ ಅಂಗಡಿ ಇದ್ದಂಗೆ. ಈ ಗಿರಿವೆ ಅಂಗಡಿಯಲ್ಲಿ ಯಾವ ಬಡವ ಹೋಗಿ ಸಾಮಾನುಗಳ ಅಡ ಇಡ್ತಾನೋ ಆ ಸಾಮಾನು ಬರೋದಿಲ್ಲ, ಅವ್ರ ಸಮಸ್ಯೆನೂ ಬಗೆಹರಿಯೋದಿಲ್ಲ. ಶ್ರೀಮಂತರು ಏನು ಮಾಡ್ತಾರೆ, ಬಡವರಿಟ್ಟಿದ್ದನ್ನು ಹೋಗಿ ಖರೀದಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇದು ಕಾಂಗ್ರೆಸ್ ಗಿರಿವಿ ಅಂಗಡಿ ಕತೆ. ಇದು ಯಾವತ್ತೂ ಕೂಡ ದಲಿತ ಪರ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವರ ಜೀವಿತಾವಧಿಯಲ್ಲಿ ಸಂಪೂರ್ಣವಾಗಿ ಅವರಿಗೆ ಅಪಮಾನ ಮಾಡಿದ್ದು, ಚುನಾವಣೆಯಲ್ಲಿ ಸೋಲಿಸಿದ್ದು ಕಾಂಗ್ರೆಸ್ ಪಕ್ಷ. ಇವತ್ತು ಒಂದನ್ನು ತಿಳ್ಕೊಳ್ಬೇಕು, ರಾಜ್ಯದಲ್ಲಿ ನಿನ್ನೆ ಬಸವಲಿಂಗಪ್ಪ ಅಂತೇಳಿ ಬಿ ಬಸವಲಿಂಗಪ್ಪ ಅವರ ಜನ್ಮ ದಿನಾಚರಣೆ ನಡೆದಿದೆ. ನಿನ್ನೆ ಅವರನ್ನು ದಲಿತ ಹುಲಿ ಅಂತ ಮಾತಾಡ್ತಿದ್ರು. ಹಿಂದೆ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಅವರಿಂದ ಹಿಡಿದು ಎನ್ ರಾಚಯ್ಯ ಇರ್ಬೋದು, ಖರ್ಗೆ ಅವರು ಇರ್ಬೋದು, ಪರಮೇಶ್ವರ್ ಅವರಿಗೆ ಇದುವರೆಗೂ ಒಬ್ಬರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಅವರಿಗೆ. ಇಂಥ ಒಂದು ಪಕ್ಷವನ್ನು ದಲಿತ ಸಮುದಾಯ ನಂಬಿಕೊಂಡು ಕೂತ್ಕೊಳ್ತಕ್ಕಂಥದ್ದು ಅವರ ತಲೆ ಮೇಲೆ ಅವರೇ ಬಂಡೆ ಎತ್ತಿ ಹಾಕ್ಕೊಂಡಂತೆ. ಯಾಕೆಂದರೆ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಮಾತು ಹೇಳಿದ್ದಾರೆ, ಕಾಂಗ್ರೆಸ್ ಸುಡುವ ಮನೆ, ಅಲ್ಲಿ ಬಡವರಿಗಾಗಲಿ ದಲಿತರಿಗಾಗಲಿ ಭವಿಷ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಅವರೇ ಹೇಳಿದ್ದಾರೆ. ಆದ್ದರಿಂದ ನಾನು ಕೇಳ್ತಕ್ಕಂಥದ್ದು, ದಲಿತರು ಯಾರೇ ಕೂಡ ಕಾಂಗ್ರೆಸ್ನಲ್ಲಿ ಮುಂದುವರಿಯೋದಾದರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಅಲ್ಲ, ಅನುಯಾಯಿಗಳು ಅಲ್ಲ, ಅವರು ಬಾಬಾ ಸಾಹೇಬನ್ನು ವಿರೋಧಿಸ್ತಕ್ಕಂಥವ್ರು ಅಂತ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಜಾತಿ ಗಣತಿ ಆಗ್ತಾ ಇದೆ. ಜಾತಿ ಗಣತಿಯಲ್ಲಿ 101 ಜಾತಿಗಳಿದ್ದ ಎಸ್ಸಿಗಳನ್ನು 182 ತಂದಿರಲ್ಲ. ಎಲ್ಲಿಂದ ತಂದ್ರಿ? ಅದು ಯಾರು ಕೊಟ್ಟರು ನಿಮಗದು? ಅಂದರೆ ಜಾತಿಗಳನ್ನು ಹುಡುಕಿ ಹೊಡೀತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಆಮೇಲೆ ಇನ್ನೊಂದು ದೊಡ್ಡ ವಿಷಯವನ್ನು ಹೇಳಿದ್ದಾರೆ, ರೇವಣ್ಣ ಅಂತಿದ್ದಾರೆ ಕಾಂಗ್ರೆಸ್ ಲೀಡರು. ಯಾಕೆ ಜಾತಿ ಗಣತಿ ಮಾಡಲಿಕ್ಕೆ ಎಲ್ಲ ಮನೆಗಳಿಗೆ ಹೋಗಿಲ್ಲ ಅಂತ ಕೇಳಿದರೆ, ನಾಯಿಗಳಿರೋ ಮನೆಗೆ ನಾವು ಹೋಗೋದಿಲ್ಲ ಅಂತ ಹೇಳಿದ್ದಾರೆ ಅವರು. ನಾಯಿಗಳಿರೋ ಮನೆಗಳಿಗೆ ಹೋಗಲ್ಲ ಅಂತೆ ಅವರು. ಹಂಗಿದ್ದ ಮೇಲೆ ನಾನು ಜನರಿಗೆ ಒಂದು ಕರೆ ಕೊಡ್ತೀನಿ ಇವತ್ತು, ನೀವು ಎಲ್ಲ ಮನೆಯಲ್ಲೂ ಒಂದು ನಾಯಿಗಳಿಟ್ಕೊಳ್ಳಿ. ಎಲ್ಲ ಮನೆಯಲ್ಲೂ ನಾಯಿಗಳಿಟ್ಕೊಂಡ್ರೆ ಕಾಂಗ್ರೆಸ್ನವ್ರು ನಿಮ್ಮ ಮನೆಗೆ ಬರೋದಿಲ್ಲ, ನಿಮ್ಮ ತಂಟೆಗೆ ಬರೋದಿಲ್ಲ. ಆವಾಗ ಸುಲಭವಾಗಿ ಕಾಂಗ್ರೆಸ್ನವ್ರನ್ನ ಓಡಿಸ್ಬಿಡ್ಬೋದು. ನಾನು ಕರೆ ಕೊಡ್ತಾ ಇದ್ದೀನಿ. ಮುಸ್ಲಿಮರಿಗೆ 4% ರಿಸರ್ವೇಷನ್ ಅಂತೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ತಳಗಡೆ ಅವಕಾಶ ಇದೆಯಾ? ಅದು ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ, ಕಾಂಗ್ರೆಸ್ಗೂ ಗೊತ್ತಿದೆ, ಮಾಡೋಕ್ಕಾಗೋದಿಲ್ಲ ಅಂತ. ಆದರೂ ಯಾಕೆ ಮಾಡಿದ್ದೀರಿ? ಮಾಡೋದನ್ನು ಮಾಡ್ದಂಗೆ ಮಾಡಿಬಿಡೋದು, ಅದು ಹೇಗೋ ಅದು ಜಾರಿಗೆ ಬರೋಲ್ಲ. ಅದೇ ನಾವು ಪ್ರಯತ್ನ ಮಾಡಿದ್ವಿ, ನಾನೇನು ಮಾಡಲಿ ಅಂತ ಹೇಳೋದು. ಅಂದರೆ ಇದು ವೋಟ್ ಬ್ಯಾಂಕ್ ಪೊಲಿಟಿಕ್ಸು. ಆಮೇಲೆ ಅಲ್ಪಸಂಖ್ಯಾತರನ್ನ ಈಗ ನೀವು ತೋರಿಸಿದ್ದೀರಿ, ಜಾತಿಗಳನ್ನು ಹಿಡಿದು ನಮ್ಮನ್ನು ಹೊಡಿತಾ ಇದ್ದೀರಿ. ಅಲ್ಪಸಂಖ್ಯಾತರುಗಳಲ್ಲೂ 97 ಜಾತಿ ಇದೆ ಮುಸ್ಲಿಮರಲ್ಲಿ, 97. ನೀವು ಯಾಕೆ ಅದನ್ನು ಸಪ್ರೇಟಾಗಿ ಮಾಡಿಲ್ಲ? ಅದನ್ನು ಒಂದೇ ಮಾಡಿದ್ರಿ. ಸಂವಿಧಾನದ ತಳಗಡೆಯಲ್ಲಿ ಅಲ್ಪಸಂಖ್ಯಾತರಿಗೆ ತನ್ನದೇ ಆದ ಹಕ್ಕುಗಳಿದೆ, ಕರ್ತವ್ಯಗಳಿದೆ, ಅವರಿಗೆ ರಕ್ಷಣೆ ಕೊಡಬೇಕು, ಸವಲತ್ತುಗಳನ್ನು ಕೊಡಬೇಕು. ನೀವು ಅಲ್ಪಸಂಖ್ಯಾತರನ್ನ ನಮ್ಮ ಕರ್ನಾಟಕದಲ್ಲಿ ನಂಬರ್ 1 ಅಂತ ಮಾಡಿ ಅವರನ್ನು ನೀವು ಬಹುಸಂಖ್ಯಾತರು ಮಾಡಿದರೆ ಲಾಸ್ ಯಾರಿಗೆ? ಮುಸಲ್ಮಾನ್ ಬಂಧುಗಳಿಗೆ. ಯಾಕೆಂದರೆ ಅವರಿಗೆ ಇರ್ತಕ್ಕಂಥ ಸವಲತ್ತುಗಳು ಎಲ್ಲವನ್ನು ಬಹುಸಂಖ್ಯಾತರಾದರೆ ಕಳ್ಕೊಳ್ತಾರೆ. ಇದು ಅವರಿಗೆ ಗೊತ್ತಿಲ್ಲ. ಇವತ್ತು ಸಿ ಎಮ್ಗೆ ಸ್ವಲ್ಪ ತಲೆ ಚಕ್ಕರ್ ಬಂದಿರಬೇಕು. ಅವ್ರ ಗುರು ಯಾರು ಗೊತ್ತಾ? ಪ್ರಿಯಾಂಕಾ ಖರ್ಗೆ ಅಂತಿದಾರಲ್ಲ, ಅವ್ರ ಗುರು ಅವರು ಸಿದ್ದರಾಮಯ್ಯನವ್ರ ಗುರು. ಪಾಪ ಇವರು 55 ವರ್ಷ ರಾಜಕಾರಣ ಮಾಡಿ ಇವ್ರ ಗುರುಗಳೇ ಸಿಕ್ಕಿರಲಿಲ್ಲ. ಈಗ ಒಬ್ಬ ಗುರು ಸಿಕ್ಕಿದ್ದಾರೆ, ಪ್ರಿಯಾಂಕಾ ಖರ್ಗೆ ಅಂತ. ಅವರು ಒಂದು ಪತ್ರ ಅಂತಂದು ಬಿಟ್ಟಿದ್ದಾರೆ, ಏರಿಬಿಟ್ಟಿದ್ದಾರೆ. ನಾನು ಮೋಟಾ ಗುರುವನ್ನ ಹೇಳ್ತಾ ಇಲ್ಲ, ಛೋಟಾ ಗುರು. ಮೋಟಾ ಖರ್ಗೆ ಅಲ್ಲ, ಛೋಟಾ ಖರ್ಗೆ ಇವರು ಗುರು ಆಗಿದ್ದಾರೆ. ಕನಿಷ್ಠ ಪಕ್ಷ ಮೋಟಾ ಖರ್ಗೆ ಅವ್ರನ್ನಾದರೂ ಮಾಡ್ಕೊಂಡಿದ್ದಿದ್ರೆ ಇವ್ರಿಗೊಂದು ಗೌರವ ಬರ್ತಿತ್ತು. ಈತ ಎಲ್ಲೆಲ್ಲೋ ಹುಡ್ಕೊಂಬರ್ತಾನೆ ಎಲ್ಲ ಸುಳ್ಳುಗಳನ್ನು.
ಒಂದು ಪತ್ರನ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಸಾವರ್ಕರ್ ಬಗ್ಗೆ ಯಾರೋ ಮಾತಾಡಿದ್ದನ್ನು ಇರಬಹುದೇನೋ ಅಂತ ಇವ್ರು ಹೇಳ್ತಾರೆ. ಆ ಪತ್ರ ಓದಿದರೆ ಸಾಕು, ಯಾಕಂದರೆ ಪಾಪ ಅವರು ಇದರಲ್ಲಿ ಓದಿರೋದು ಏನೋ ಕಾನ್ವೆಂಟಲ್ಲಿ, ಬೇರೆಯವರೆಲ್ಲ ಕಾನ್ವೆಂಟಲ್ಲಿ ಓದಿಲ್ಲ, ಆದರೂ ಫೇಲ್ ಗಿರಾಕಿನೇ. ಅಂಥವ್ರನ್ನ ಇವ್ರು ಗುರು ಮಾಡ್ಕೊಂಬಿಟ್ಟವ್ರೆ. ಅವರೇನಾದರೂ ಹೇಳ್ದಾಗ ಜನ ನಂಬ್ತಿರಲಿಲ್ಲ, ಮುಖ್ಯಮಂತ್ರಿ ಹೇಳಿದಾಗ ಗೌರವ ಕೊಡಬೇಕಲ್ಲ, ಅದಕ್ಕೆ ನಂಬ್ತಾರೆ. ಇವ್ರ ಕೈಲಿ ಹೇಳಿಸ್ಬಿಟ್ಟಿದ್ದಾರೆ. ಈಗ ನಾನು ಹೇಳಿದೆ, ನೀವು ಪ್ರೂವ್ ಮಾಡಿ, ನಾನು ವಿರೋಧ ಪಕ್ಷದ ನಾಯಕತ್ವಕ್ಕೆ ನಾಳೆ ನಾನು ರಾಜೀನಾಮೆ ಕೊಡ್ತೇನೆ. ಸಾವರ್ಕರ್ ಏನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ರೆ ನೀವು ಪ್ರೂವ್ ಮಾಡಿ. ಪ್ರೂವ್ ಮಾಡಿದ ತಕ್ಷಣ ನಾನು ರಾಜೀನಾಮೆ ಕೊಡ್ತೀನಿ. ಇಲ್ಲ ಅಂದರೆ ಸಿದ್ದರಾಮಯ್ಯನವರೇ ನೀವು ರಾಜೀನಾಮೆ ಕೊಡ್ತೀರಾ ಅಂದರೆ, ಈಗ ಒಂದು ವಾರದಿಂದ ಕೇಳ್ತಾ ಇದ್ದೀನಿ, ತುಟಕ್ ಪಿಟಕ್ಕಿಲ್ಲ. ಯಾಕೆಂದರೆ ಸತ್ಯ ಏನು ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಈ ಪ್ರಿಯಾಂಕಾ ಖರ್ಗೆ ನನ್ನ ಬಾಯಲ್ಲಿ ಸುಳ್ಳು ಹೇಳಿಸ್ಬಿಟ್ಟಿದ್ದಾರೆ ಅಂತ, ಅದಕ್ಕೆ ಬಾಯಿ ಮುಚ್ಚಿ ಸುಮ್ಮನೆ ಕೂತಿದ್ದಾರೆ. ಈಗ ಈ ಜಾತಿ ಗಣತಿ ಅನ್ನೋದೇ ಒಂದು ಗೊಂದಲ. ಯಾಕೆ ಅಂತಂದರೆ ಎಲ್ಲ ಇದೇನೋ ಹೇಳ್ತಾರಲ್ಲ, ಎಲ್ಲರ ಬಾಲಕ್ಕೂ ಸ್ವಲ್ಪ ಬೆಂಕಿ ಹಚ್ಚವರೆ. ಎಲ್ಲ ಬಾಲ ಸುಟ್ಟಾಗ ಸ್ವಲ್ಪ ಎಲ್ಲ ಚುರುಕಾಗಿ ನೋಡ್ತಾರಲ್ಲ, ಹಾಗೆ ಅನೇಕರು ಹೇಳ್ತಾರೆ, ನಮ್ಮ ಮನೆಗೆ ಬಂದಿಲ್ಲ, ನೀವು ಯಾವತ್ತು ಬರ್ಕೊಂಡು ಹೋದ್ರಿ ಅಂತ ಕೇಳ್ತಾರೆ. ಈಗ ಎಲ್ಲರನ್ನೂ ಕೂಡ ಇದು ಮಾಡಿ ನೀವು ಇವರು ಮೊದಲೇನು ಹೇಳಿದ್ರಿ, ಲಿಂಗಾಯತರು ನಂಬರ್ 1 ಅಂದಿರ, ಈಗ ಅವ್ರನ್ನ ತುಂಡು ತುಂಡಾಗಿ ಹೊಡೆದ್ಬಿಟ್ರಿ, ಅವ್ರ ನಂಬರ್ 1 ಆಗಲಿಲ್ಲ. ಕಾಂತರಾಜ್ ವರದಿಯಲ್ಲಿ ಏನು ಬಂತು, ದಲಿತರೇ ನಂಬರ್ 1 ಅಂದ್ರ, ಈಗ ಅವ್ರನ್ನ ತುಂಡು ತುಂಡಾಗಿ ಹೊಡೆದ್ಬಿಟ್ರಿ, ಅವ್ರ ನಂಬರ್ 1 ಅಲ್ಲ. ಈಗೇನು ಮಾಡಿದಿರಿ, ಮುಸಲ್ಮಾನರೇ ನಂಬರ್ 1 ಅಂತ ಮಾಡಿದಿರಿ. ಅಂದರೆ ಏನು ನಿಮ್ಮ ನಿಲುವೇನು? ನನಗನ್ಸೋದು ನಿಮ್ಮ ಸ್ಟ್ಯಾಂಡೇ ಸರಿ ಇಲ್ಲ, ನಿಮ್ಮದೇ ಬಸ್ ಸ್ಟ್ಯಾಂಡು, ನಮ್ಮ ಸ್ಟ್ಯಾಂಡ್ಗಳನ್ನೇನು ಕೇಳ್ತೀರಿ ಅಲ್ವಾ? ಈಗೇನಾಗಿದೆ ನೋಡಿ, ಕಾಂಗ್ರೆಸ್ಸಲ್ಲಿ ಎಲ್ಲರೂ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಮುಖ್ಯಮಂತ್ರಿಗಳು ಅದಕ್ಕೇನು ಮಾಡಿದ್ದಾರೆ ಗೊತ್ತಾ, ನಿನ್ನೆಯಿಂದ ಅವ್ರಿಗೆ ಧಮಕಿ ಹಾಕಕ್ಕೆ ಶುರು ಮಾಡಿದ್ದಾರೆ. ನೀವೇನಾದರೂ ಇದನ್ನು ವಿರೋಧಿಸಿದರೆ ನಾನು ಇದಕ್ಕೆ ಹೋಗ್ತೇನೆ, ಏನೋ ಹೈಕಮಾಂಡ್ಗೆ ನಾನು ದೂರು ಕೊಡ್ತೀನಿ ಅಂತ. ನಾನು ಸಿದ್ದರಾಮಯ್ಯವ್ರನ್ನ ಕೇಳ್ತೀನಿ, ನಿಮ್ಗೆ ಹೈಕಮಾಂಡ್ ಯಾರು? ಖರ್ಗೆ ಅವರ, ಸೋನಿಯಾ ಗಾಂಧಿನ, ರಾಹುಲ್ ಗಾಂಧಿನ? ಯಾರು ನಿಮ್ಮ ಹೈಕಮಾಂಡು? ಇದನ್ನು ಹೇಳಲಿಕ್ಕೆ ನಾನು ಕೇಳ್ತೇನೆ. ನಮಸ್ಕಾರ. ನಾನು ಮೊದಲು ನಿನ್ನೆ ಹೇಳಿದ್ದೇನೆ ಒಂದು ಮಾತು, ಗಿರಿವೆ ಅಂಗಡಿ ಇದ್ದಂಗೆ. ಈ ಗಿರಿವೆ ಅಂಗಡಿಯಲ್ಲಿ ಯಾವ ಬಡವ ಹೋಗಿ ಸಾಮಾನುಗಳ ಅಡ ಇಡ್ತಾನೋ ಆ ಸಾಮಾನು ಬರೋದಿಲ್ಲ, ಅವ್ರ ಸಮಸ್ಯೆನೂ ಬಗೆಹರಿಯೋದಿಲ್ಲ. ಶ್ರೀಮಂತರು ಏನು ಮಾಡ್ತಾರೆ, ಬಡವರಿಟ್ಟಿದ್ದನ್ನು ಹೋಗಿ ಖರೀದಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇದು ಕಾಂಗ್ರೆಸ್ ಗಿರಿವಿ ಅಂಗಡಿ ಕತೆ. ಇದು ಯಾವತ್ತೂ ಕೂಡ ದಲಿತ ಪರ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವರ ಜೀವಿತಾವಧಿಯಲ್ಲಿ ಸಂಪೂರ್ಣವಾಗಿ ಅವರಿಗೆ ಅಪಮಾನ ಮಾಡಿದ್ದು, ಚುನಾವಣೆಯಲ್ಲಿ ಸೋಲಿಸಿದ್ದು ಕಾಂಗ್ರೆಸ್ ಪಕ್ಷ. ಇವತ್ತು ಒಂದನ್ನು ತಿಳ್ಕೊಳ್ಬೇಕು, ರಾಜ್ಯದಲ್ಲಿ ನಿನ್ನೆ ಬಸವಲಿಂಗಪ್ಪ ಅಂತೇಳಿ ಬಿ ಬಸವಲಿಂಗಪ್ಪ ಅವರ ಜನ್ಮ ದಿನಾಚರಣೆ ನಡೆದಿದೆ. ನಿನ್ನೆ ಅವರನ್ನು ದಲಿತ ಹುಲಿ ಅಂತ ಮಾತಾಡ್ತಿದ್ರು. ಹಿಂದೆ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಅವರಿಂದ ಹಿಡಿದು ಎನ್ ರಾಚಯ್ಯ ಇರ್ಬೋದು, ಖರ್ಗೆ ಅವರು ಇರ್ಬೋದು, ಪರಮೇಶ್ವರ್ ಅವರಿಗೆ ಇದುವರೆಗೂ ಒಬ್ಬರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಅವರಿಗೆ. ಇಂಥ ಒಂದು ಪಕ್ಷವನ್ನು ದಲಿತ ಸಮುದಾಯ ನಂಬಿಕೊಂಡು ಕೂತ್ಕೊಳ್ತಕ್ಕಂಥದ್ದು ಅವರ ತಲೆ ಮೇಲೆ ಅವರೇ ಬಂಡೆ ಎತ್ತಿ ಹಾಕ್ಕೊಂಡಂತೆ. ಯಾಕೆಂದರೆ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಮಾತು ಹೇಳಿದ್ದಾರೆ, ಕಾಂಗ್ರೆಸ್ ಸುಡುವ ಮನೆ, ಅಲ್ಲಿ ಬಡವರಿಗಾಗಲಿ ದಲಿತರಿಗಾಗಲಿ ಭವಿಷ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಅವರೇ ಹೇಳಿದ್ದಾರೆ. ಆದ್ದರಿಂದ ನಾನು ಕೇಳ್ತಕ್ಕಂಥದ್ದು, ದಲಿತರು ಯಾರೇ ಕೂಡ ಕಾಂಗ್ರೆಸ್ನಲ್ಲಿ ಮುಂದುವರಿಯೋದಾದರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಅಲ್ಲ, ಅನುಯಾಯಿಗಳು ಅಲ್ಲ, ಅವರು ಬಾಬಾ ಸಾಹೇಬನ್ನು ವಿರೋಧಿಸ್ತಕ್ಕಂಥವ್ರು ಅಂತ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಜಾತಿ ಗಣತಿ ಆಗ್ತಾ ಇದೆ. ಜಾತಿ ಗಣತಿಯಲ್ಲಿ 101 ಜಾತಿಗಳಿದ್ದ SCಗಳನ್ನು 182 ತಂದಿರಲ್ಲ. ಎಲ್ಲಿಂದ ತಂದ್ರಿ? ಅದು ಯಾರು ಕೊಟ್ಟರು ನಿಮಗದು? ಅಂದರೆ ಜಾತಿಗಳನ್ನು ಹುಡುಕಿ ಹೊಡೀತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಆಮೇಲೆ ಇನ್ನೊಂದು ದೊಡ್ಡ ವಿಷಯವನ್ನು ಹೇಳಿದ್ದಾರೆ, ರೇವಣ್ಣ ಅಂತಿದ್ದಾರೆ ಕಾಂಗ್ರೆಸ್ ಲೀಡರು.
ಯಾಕೆ ಜಾತಿ ಗಣತಿ ಮಾಡಲಿಕ್ಕೆ ಎಲ್ಲ ಮನೆಗಳಿಗೆ ಹೋಗಿಲ್ಲ ಅಂತ ಕೇಳಿದರೆ, ನಾಯಿಗಳಿರೋ ಮನೆಗೆ ನಾವು ಹೋಗೋದಿಲ್ಲ ಅಂತ ಹೇಳಿದ್ದಾರೆ ಅವರು. ನಾಯಿಗಳಿರೋ ಮನೆಗಳಿಗೆ ಹೋಗಲ್ಲಂತೆ ಅವರು. ಹಂಗಿದ್ದ ಮೇಲೆ ನಾನು ಜನರಿಗೆ ಒಂದು ಕರೆ ಕೊಡ್ತೀನಿ ಇವತ್ತು. ನೀವು ಎಲ್ಲ ಮನೆಯಲ್ಲೂ ಒಂದು ನಾಯಿಗಳಿಟ್ಕೊಳ್ಳಿ. ಎಲ್ಲ ಮನೆಯಲ್ಲೂ ನಾಯಿಗಳಿಟ್ಕೊಂಡ್ರೆ ಕಾಂಗ್ರೆಸ್ನವ್ರು ನಿಮ್ಮ ಮನೆಗೆ ಬರೋದಿಲ್ಲ, ನಿಮ್ಮ ತಂಟೆಗೆ ಬರೋದಿಲ್ಲ. ಆವಾಗ ಸುಲಭವಾಗಿ ಕಾಂಗ್ರೆಸ್ನವ್ರನ್ನ ಓಡಿಸ್ಬಿಡ್ಬೋದು. ನಾನು ಕರೆ ಕೊಡ್ತಾ ಇದ್ದೀನಿ. ಮುಸ್ಲಿಮರಿಗೆ 4% ರಿಸರ್ವೇಷನ್ ಅಂತೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ತಳಗಡೆ ಅವಕಾಶ ಇದೆಯಾ? ಅದು ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ, ಕಾಂಗ್ರೆಸ್ಗೂ ಗೊತ್ತಿದೆ, ಮಾಡೋಕ್ಕಾಗೋದಿಲ್ಲ ಅಂತ. ಆದರೂ ಯಾಕೆ ಮಾಡಿದ್ದೀರಿ? ಮಾಡೋದನ್ನ ಮಾಡ್ದಂಗೆ ಮಾಡಿಬಿಡೋದು. ಅದು ಹೇಗೋ ಅದು ಜಾರಿಗೆ ಬರಲ್ಲ. ಅದೇ ನಾವು ಪ್ರಯತ್ನ ಮಾಡಿದ್ವಿ, ನಾನೇನು ಮಾಡಲಿ ಅಂತ ಹೇಳೋದು. ಅಂದರೆ ಇದು ವೋಟ್ ಬ್ಯಾಂಕ್ ಪೊಲಿಟಿಕ್ಸು. ಆಮೇಲೆ ಅಲ್ಪಸಂಖ್ಯಾತರನ್ನ ಈಗ ನೀವು ತೋರಿಸಿದ್ದೀರಿ, ಜಾತಿಗಳನ್ನು ಹಿಡಿದು ನಮ್ಮನ್ನು ಹೊಡಿತಾ ಇದ್ದೀರಿ. ಅಲ್ಪಸಂಖ್ಯಾತರುಗಳಲ್ಲೂ 97 ಜಾತಿ ಇದೆ ಮುಸ್ಲಿಮರಲ್ಲಿ, 97. ನೀವು ಯಾಕೆ ಅದನ್ನು ಸಪ್ರೇಟಾಗಿ ಮಾಡಿಲ್ಲ? ಅದನ್ನು ಒಂದೇ ಮಾಡಿದ್ರಿ. ಸಂವಿಧಾನದ ತಳಗಡೆಯಲ್ಲಿ ಅಲ್ಪಸಂಖ್ಯಾತರಿಗೆ ತನ್ನದೇ ಆದ ಹಕ್ಕುಗಳಿದೆ, ಕರ್ತವ್ಯಗಳಿದೆ. ಅವರಿಗೆ ರಕ್ಷಣೆ ಕೊಡಬೇಕು, ಸವಲತ್ತುಗಳನ್ನು ಕೊಡಬೇಕು. ನೀವು ಅಲ್ಪಸಂಖ್ಯಾತರನ್ನ ನಮ್ಮ ಕರ್ನಾಟಕದಲ್ಲಿ ನಂಬರ್ 1 ಅಂತ ಮಾಡಿ ಅವರನ್ನು ನೀವು ಬಹುಸಂಖ್ಯಾತರು ಮಾಡಿದರೆ ಲಾಸ್ ಯಾರಿಗೆ? ಮುಸಲ್ಮಾನ್ ಬಂಧುಗಳಿಗೆ. ಯಾಕೆಂದರೆ ಅವರಿಗೆ ಇರ್ತಕ್ಕಂಥ ಸವಲತ್ತುಗಳು ಎಲ್ಲವನ್ನು ಬಹುಸಂಖ್ಯಾತರಾದರೆ ಕಳ್ಕೊಳ್ತಾರೆ. ಇದು ಅವರಿಗೆ ಗೊತ್ತಿಲ್ಲ. ಇವತ್ತು ಸಿ ಎಮ್ಗೆ ಸ್ವಲ್ಪ ತಲೆ ಚಕ್ಕರ್ ಬಂದಿರಬೇಕು. ಅವ್ರ ಗುರು ಯಾರು ಗೊತ್ತಾ? ಪ್ರಿಯಾಂಕಾ ಖರ್ಗೆ ಅಂತಿದಾರಲ್ಲ, ಅವ್ರ ಗುರು ಅವರು ಸಿದ್ದರಾಮಯ್ಯನವ್ರ ಗುರು. ಪಾಪ ಇವರು 55 ವರ್ಷ ರಾಜಕಾರಣ ಮಾಡಿ ಇವ್ರ ಗುರುಗಳೇ ಸಿಕ್ಕಿರಲಿಲ್ಲ. ಈಗ ಒಬ್ಬ ಗುರು ಸಿಕ್ಕಿದ್ದಾರೆ, ಪ್ರಿಯಾಂಕಾ ಖರ್ಗೆ ಅಂತ. ಅವರು ಒಂದು ಪತ್ರ ಅಂತಂದು ಬಿಟ್ಟಿದ್ದಾರೆ, ಏರಿಬಿಟ್ಟಿದ್ದಾರೆ. ನಾನು ಮೋಟಾ ಗುರುನ ಹೇಳ್ತಾ ಇಲ್ಲ, ಛೋಟಾ ಗುರು. ಮೋಟಾ ಖರ್ಗೆ ಅಲ್ಲ, ಛೋಟಾ ಖರ್ಗೆ ಇವ್ರು ಗುರು ಆಗಿದ್ದಾರೆ. ಕನಿಷ್ಠ ಪಕ್ಷ ಮೋಟಾ ಖರ್ಗೆ ಅವ್ರನ್ನಾದರೂ ಮಾಡ್ಕೊಂಡಿದ್ದಿದ್ರೆ ಇವ್ರಿಗೊಂದು ಗೌರವ ಬರ್ತಿತ್ತು. ಈತ ಎಲ್ಲೆಲ್ಲೋ ಹುಡ್ಕೊಂಬರ್ತಾನೆ ಎಲ್ಲ ಸುಳ್ಳುಗಳನ್ನು. ಒಂದು ಪತ್ರನ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಸಾವರ್ಕರ್ ಬಗ್ಗೆ ಯಾರೋ ಮಾತಾಡಿದ್ದನ್ನು ಇರಬಹುದೇನೋ ಅಂತ ಇವ್ರು ಹೇಳ್ತಾರೆ. ಆ ಪತ್ರ ಓದಿದರೆ ಸಾಕು. ಯಾಕಂದರೆ ಪಾಪ ಅವರು ಇದರಲ್ಲಿ ಓದಿರೋದು ಏನೋ ಕಾನ್ವೆಂಟಲ್ಲಿ, ಬೇರೆಯವರೆಲ್ಲ ಕಾನ್ವೆಂಟಲ್ಲಿ ಓದಿಲ್ಲ. ಆದರೂ ಫೇಲ್ ಗಿರಾಕಿನೇ. ಅಂಥವ್ರನ್ನ ಇವ್ರು ಗುರು ಮಾಡ್ಕೊಂಬಿಟ್ಟವ್ರೆ. ಅವರೇನಾದರೂ ಹೇಳ್ದಾಗ ಜನ ನಂಬ್ತಿರ್ಲಿಲ್ಲ, ಮುಖ್ಯಮಂತ್ರಿ ಹೇಳಿದಾಗ ಗೌರವ ಕೊಡಬೇಕಲ್ಲ, ಅದಕ್ಕೆ ನಂಬ್ತಾರೆ. ಇವ್ರ ಕೈಲಿ ಹೇಳಿಸ್ಬಿಟ್ಟಿದ್ದಾರೆ. ಈಗ ನಾನು ಹೇಳಿದೆ, ನೀವು ಪ್ರೂವ್ ಮಾಡಿ, ನಾನು ವಿರೋಧ ಪಕ್ಷದ ನಾಯಕತ್ವಕ್ಕೆ ನಾಳೆ ನಾನು ರಾಜೀನಾಮೆ ಕೊಡ್ತೇನೆ. ಸಾವರ್ಕರ್ ಏನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ರೆ ನೀವು ಪ್ರೂವ್ ಮಾಡಿ. ಪ್ರೂವ್ ಮಾಡಿದ ತಕ್ಷಣ ನಾನು ರಾಜೀನಾಮೆ ಕೊಡ್ತೀನಿ. ಇಲ್ಲ ಅಂದರೆ ಸಿದ್ದರಾಮಯ್ಯನವರೇ ನೀವು ರಾಜೀನಾಮೆ ಕೊಡ್ತೀರಾ ಅಂದರೆ, ಈಗ ಒಂದು ವಾರದಿಂದ ಕೇಳ್ತಾ ಇದ್ದೀನಿ, ತುಟಕ್ ಪಿಟಕ್ಕಿಲ್ಲ. ಯಾಕೆಂದರೆ ಸತ್ಯ ಏನು ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಈ ಪ್ರಿಯಾಂಕಾ ಖರ್ಗೆ ನನ್ನ ಬಾಯಲ್ಲಿ ಸುಳ್ಳು ಹೇಳಿಸ್ಬಿಟ್ಟಿದ್ದಾರೆ ಅಂತ. ಅದಕ್ಕೆ ಬಾಯಿ ಮುಚ್ಚಿ ಸುಮ್ಮನೆ ಕೂತಿದ್ದಾರೆ. ಈಗ ಈ ಜಾತಿ ಗಣತಿ ಅನ್ನೋದೇ ಒಂದು ಗೊಂದಲ. ಯಾಕೆ ಅಂತಂದರೆ ಎಲ್ಲ ಇದೇನೋ ಹೇಳ್ತಾರಲ್ಲ, ಎಲ್ಲರ ಬಾಲಕ್ಕೂ ಸ್ವಲ್ಪ ಬೆಂಕಿ ಹಚ್ಚವ್ರೆ. ಎಲ್ಲ ಬಾಲ ಸುಟ್ಟಾಗ ಸ್ವಲ್ಪ ಎಲ್ಲ ಚುರುಕಾಗಿ ನೋಡ್ತಾರಲ್ಲ, ಹಾಗೆ ಅನೇಕರು ಹೇಳ್ತಾರೆ, ನಮ್ಮ ಮನೆಗೆ ಬಂದಿಲ್ಲ, ನೀವು ಯಾವತ್ತು ಬರ್ಕೊಂಡು ಹೋದ್ರಿ ಅಂತ ಕೇಳ್ತಾರೆ. ಈಗ ಎಲ್ಲರನ್ನೂ ಕೂಡ ಇದು ಮಾಡಿ ನೀವು ಇವರು ಮೊದಲೇನು ಹೇಳಿದ್ರಿ, ಲಿಂಗಾಯತರು ನಂಬರ್ 1 ಅಂದಿರಾ. ಈಗ ಅವ್ರನ್ನ ತುಂಡು ತುಂಡಾಗಿ ಹೊಡೆದ್ಬಿಟ್ರಿ, ಅವ್ರ ನಂಬರ್ 1 ಆಗಲಿಲ್ಲ. ಕಾಂತರಾಜ್ ವರದಿಯಲ್ಲಿ ಏನು ಬಂತು, ದಲಿತರೇ ನಂಬರ್ 1 ಅಂದಿರಾ. ಈಗ ಅವ್ರನ್ನ ತುಂಡು ತುಂಡಾಗಿ ಹೊಡೆದ್ಬಿಟ್ರಿ, ಅವ್ರ ನಂಬರ್ 1 ಅಲ್ಲ. ಈಗೇನು ಮಾಡಿದಿರಿ, ಮುಸಲ್ಮಾನರೇ ನಂಬರ್ 1 ಅಂತ ಮಾಡಿದಿರಿ. ಅಂದರೆ ಏನು ನಿಮ್ಮ ನಿಲುವೇನು? ನನಗನ್ಸೋದು ನಿಮ್ಮ ಸ್ಟ್ಯಾಂಡೇ ಸರಿ ಇಲ್ಲ. ನಿಮ್ಮದೇ ಬಸ್ ಸ್ಟ್ಯಾಂಡು, ನಮ್ಮ ಸ್ಟ್ಯಾಂಡ್ಗಳನ್ನೇನು ಕೇಳ್ತೀರಿ ಅಲ್ವಾ? ಈಗೇನಾಗಿದೆ ನೋಡಿ, ಕಾಂಗ್ರೆಸ್ಸಲ್ಲಿ ಎಲ್ಲರೂ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಮುಖ್ಯಮಂತ್ರಿಗಳು ಅದಕ್ಕೇನು ಮಾಡಿದ್ದಾರೆ ಗೊತ್ತಾ? ನಿನ್ನೆಯಿಂದ ಅವ್ರಿಗೆ ಧಮಕಿ ಹಾಕಕ್ಕೆ ಶುರು ಮಾಡಿದ್ದಾರೆ. ನೀವೇನಾದರೂ ಇದನ್ನು ವಿರೋಧಿಸಿದರೆ ನಾನು ಇದಕ್ಕೆ ಹೋಗ್ತೇನೆ, ಏನೋ ಹೈಕಮಾಂಡ್ಗೆ ನಾನು ದೂರು ಕೊಡ್ತೀನಿ ಅಂತ. ನಾನು ಸಿದ್ದರಾಮಯ್ಯವ್ರನ್ನ ಕೇಳ್ತೀನಿ, ನಿಮ್ಗೆ ಹೈಕಮಾಂಡ್ ಯಾರು? ಖರ್ಗೆ ಅವರ, ಸೋನಿಯಾ ಗಾಂಧಿನ, ರಾಹುಲ್ ಗಾಂಧಿನ? ಯಾರು ನಿಮ್ಮ ಹೈಕಮಾಂಡು?
ಇದನ್ನು ಹೇಳಲಿಕ್ಕೆ ನಾನು ಕೇಳ್ತೇನೆ. ನಮಸ್ಕಾರ.